ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಲವ್ ಈಸ್ ರಿಯಲ್ ಅಂತ. ಅಂದ್ರೆ ಆ ಪ್ರೇಮ ತತ್ವನೇ ನಿಜವಾದದ್ದು. ನಾನು ರೀಸೆಂಟ್ ಆಗಿ ಒಂದು ಬುಕ್ ಓದ್ದೆ. ಆ ಬುಕ್ ಹೆಸರೇ ಲವ್ ಈಸ್ ರಿಯಲ್ ಬೈ ಬ್ರಿಯಾನ್ ವಿಸ್. ಬ್ರಿಯಾನ್ ವಿಸ್ ಅವರು ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿನಲ್ಲಿ ತುಂಬಾ ಒಬ್ಬ ಎಕ್ಸ್ಪರ್ಟ್ ಮಾಸ್ಟರ್ ಅವರು. ಅವರು ಇನ್ನೂ ಬುಕ್ಸ್ ಇದೆ, ಸೇಮ್ ಸೋಲ್ ಮೆನಿ ಬಾಡೀಸ್, ನಾನು ಆಗ್ಲೇ ಹಂಚ್ಕೊಂಡಿದ್ದೆ. ಇನ್ನೊಂದು ಮೆನಿ ಲೈಫ್ಸ್ ಮೆನಿ ಮಾಸ್ಟರ್ಸ್ ಅಂತ ಅದ್ಭುತವಾದ ಬುಕ್ಗಳು. ಸೊ ಆ ಬುಕ್ ಓದಿದ್ಮೇಲೆ ನನಗೆ ಏನಪ್ಪ ಕ್ಲಾರಿಟಿ ಬಂತು ಅಂದ್ರೆ, ಮೊದಲಿತ್ತು ಬಟ್ ಇನ್ನು ಆ ಒಂದು ಜ್ಞಾನ ಎಕ್ಸ್ಪ್ಯಾಂಡ್ ಆಯ್ತು. ಏನಪ್ಪ ಬುಕ್ ಹೇಳುತ್ತೆ ಅಂದ್ರೆ, ಎಲ್ಲರೂ ಕನೆಕ್ಟೆಡ್, ಎವ್ರಿಬಡಿ ಇಸ್ ಕನೆಕ್ಟೆಡ್. ಅಂದ್ರೆ ಪ್ರತಿ ಜೀವಿನೂ ಕೂಡ ಈ ಭೂಮಿನಲ್ಲಿ, ಈ ಸೃಷ್ಟಿಯಲ್ಲಿ ಕನೆಕ್ಟೆಡ್, ಯಾರು ಬೇರೆ ಅಲ್ಲ. ಅಂದ್ರೆ ನಾವು ಬೇರೆ ಬೇರೆ ಅನ್ಕೊಂಡಿದೀವಿ. ಇವಾಗ ನಟರಾಜ್ ಇರ್ಬೋದು, ನಾನಿರ್ಬೋದು, ಅಥವಾ ನೀವೆಲ್ಲ ಇರ್ಬೋದು, ಬೇರೆ ಬೇರೆ ಅನ್ಕೊಂಡಿದೀವಿ, ಬಟ್ ಬೇರೆ ಬೇರೆ ಯಾರು ಅಲ್ಲ. ಎಲ್ಲರೂ ಕನೆಕ್ಟೆಡ್. ಹೇಗ್ ಕನೆಕ್ಟೆಡ್ ಅಂದ್ರೆ, ಸೃಷ್ಟಿನೇ ಹಂಗೆ. ಎಲ್ಲರೂ ಕನೆಕ್ಟ್ ಆದ್ಮೇಲೆ ನಾವ್ ಯಾರನ್ನು ಬೇರೆ ಅನ್ನಕ್ಕಾಗ ಸಾಧ್ಯನೇ ಇಲ್ಲ. ಇವಾಗ ನನ್ನೊಳಗೆ ಏನಿದೆ ಅದು ಬೇರೆಯವ್ರಿಗೆ ರಿಫ್ಲೆಕ್ಟ್ ಆಗುತ್ತೆ. ನಾನು ಬೇರೆಲ್ಲ, ನೀವು ಬೇರೆಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನನ್ನಲ್ಲಿ ಆ ಪ್ರೇಮ ತತ್ವ ಇದ್ರೆ ಅದನ್ನ ನಾನು ಕೊಡ್ತೀನಿ, ಅದನ್ನೇ ನಾನು ಕಾಣ್ತೀನಿ. ಅಥವಾ ನನ್ನೊಳಗಡೆ ದ್ವೇಷ ಇದೆ ಅನ್ಕೊಳ್ಳಿ, ನಾನು ಆ ದ್ವೇಷದಿಂದ ನೋಡಿದಾಗ ನನ್ನ ದ್ವೇಷನೇ ಕಾಣುತ್ತೆ ಆಪೋಸಿಟ್ ಆಗಿ. ಇವಾಗ ಈ ಲೈಫ್ ಟೈಮಲ್ಲೋ ಬೇರೆ ಲೈಫ್ ಟೈಮಲ್ಲೋ ಯಾರೋ ನಮ್ಗೇನೋ ತೊಂದರೆ ಮಾಡಿದ್ರು ಅಂದ್ರೆ ನಾವು ಅವ್ರನ್ನ ಮರ್ತು ಬಿಡ್ಬೇಕಷ್ಟೇ. ಪತ್ರ ಸರ್ ಹೇಳೋರಲ್ಲ, ರಾತಗೈತು ಬಾತಗೈ ಅಷ್ಟೇ. ಅಂದ್ರೆ ಯಾರನ್ನೋ ದ್ವೇಷ ಮಾಡೋ ಅವಶ್ಯಕತೆ ಇಲ್ಲ, ಯಾರನ್ನೋ ಬೈಕಣೋ ಅವಶ್ಯಕತೆ ಇಲ್ಲ. ಅದು ಅಜ್ಞಾನ. ಅದು ಯಾಕಪ್ಪ ಅಂದ್ರೆ ಯಾರು ಬೇರೆ ಅಲ್ಲ. ಈ ಫಿಸಿಕಲ್ ಲೆವೆಲ್ ಅಲ್ಲಿ ಅಥವಾ ಈ ಭೂಮಿ ಮೇಲೆ ನಮ್ಗೆ ಯಾರೋ ತೊಂದರೆ ಕೊಟ್ಟಿರ್ಬೋದು, ಹಂಗಂತ ಅವ್ರನ್ನ ದ್ವೇಷ ಮಾಡೋದು ಅಜ್ಞಾನ. ಯಾಕಂದ್ರೆ ಮೇಲಿನ ಲೋಕದಲ್ಲಿ ಏನು ದ್ವೇಷ ಇಲ್ಲ, ಅಲ್ಲಿ ಬರೀ ಪ್ರೀತಿನೇ ಇರೋದು. ನಾವೆಲ್ಲಿಂದ ಬಂದಿದೀವಿ ಅಲ್ಲಿ ಏನು ಬೇರೆ ಬೇರೆ ಇಲ್ಲ, ಎಲ್ಲ ಒಂದೇ. ಅಲ್ಲಿ ದ್ವೇಷ ಅನ್ನೋದಿಲ್ಲ, ಅಸೂಯೆ ಅನ್ನೋದಿಲ್ಲ, ಅಲ್ಲಿ ಡಿಫ್ರೆನ್ಸ್ಗಳಿಲ್ಲ, ಅಲ್ಲಿ ಎಲ್ಲ ಒಂದೇ ಇರೋದು. ಅದು ಸತ್ಯ, ಇದು ಅನಿತ್ಯ. ಇದು ಇಲ್ಲಿ ಎಲ್ಲ ಬೇರೆ ಡಿಫ್ರೆನ್ಸ್ಗಳು ಕಾಣ್ತೀವಿ ನಾವು. ನಾವು ಯಾವ ಪರವಾಗಿ ಆಲೋಚನೆ ಮಾಡ್ಬೇಕಂದ್ರೆ, ಯಾವುದು ಸತ್ಯ ಅದ್ರ ಪರವಾಗಿ ನಾವು ಆಲೋಚನೆ ಮಾಡಬೇಕು, ಅಥವಾ ಅದ್ರ ಪರವಾಗಿ ನಾವು ಒಪ್ಪಬೇಕು. ಅದೇ ನಿಜ, ಅದೇ ಜ್ಞಾನ. ಹಾಗಾಗಿ ಪತ್ರಿ ಸರ್ ಏನ್ ಮಾಡೋರು, ಯಾರಾದ್ರೂ ತಪ್ಪು ಮಾಡಿದ್ರೆ ಬೈಯೋರು. ಬೈದ್ಬಿಟ್ಟು ಮತ್ತೆ ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಬಿಟ್ಟು ಸಿಕ್ಕರೆ ಅವರು ಮತ್ತೆ ಅವ್ರ ಹೆಗಲ ಮೇಲೆ ಕೈ ಹಾಕೊಂಡು ಹೋಗೋರು ಅವ್ರನ್ನ. ಅಂದ್ರೆ ಇದು ಮಾಸ್ಟ್ರಿ ಅಂದ್ರೆ. ನಾವಿನ್ನೂ ಕ್ಯಾರಿ ಮಾಡಿದ್ವಿ ಅನ್ಕೊಳ್ಳಿ, ಕ್ಯಾರಿ ಮಾಡಿದ್ರೆ ಏನಾಗುತ್ತೆ, ದ್ವೇಷ ಬೆಳೆಯುತ್ತೆ, ಜೊತೆಗೆ ಅಜ್ಞಾನ. ಪ್ರತಿಯೊಂದು ಭಾವನೆಗೂ ಒಂದು ಶಕ್ತಿ ಇದೆ. ಯಾಕಂದ್ರೆ ಎಮೋಷನ್ಸ್, ಎನರ್ಜಿ ಇನ್ ಮೋಷನ್. ಪ್ರೇಮ ತತ್ವ ಇದೆ ಅನ್ಕೊಳ್ಳಿ, ಅದಕ್ಕೂ ಒಂದು ಗ್ರೇಟ್ ಎನರ್ಜಿ ಇದೆ, ಗ್ರೇಟ್ ಎನರ್ಜಿ ಫ್ಲೋ ಇದೆ. ಆ ಎನರ್ಜಿಯಿಂದ ಏನಾಗುತ್ತೆ, ನಮ್ಮಲ್ಲಿ ಒಳ್ಳೆ ಆ ಶಕ್ತಿ ಪ್ರಸಾರ ಆಗುತ್ತೆ. ಅದೇ ಒಂದು ನೆಗೆಟಿವ್ ಎಮೋಷನ್ ಇದೆ ಅನ್ಕೊಳ್ಳಿ, ಭಾವನೆ ಇದೆ ಅನ್ಕೊಳ್ಳಿ, ಆ ನೆಗೆಟಿವ್ ಎನರ್ಜೀಸ್, ಅದರಿಂದ ಏನಾಗುತ್ತೆ, ನಮ್ಮ ರೋಗಗಳು ಶುರುವಾಗ್ತವೆ. ಹಾಗಾಗಿ ಯಾವತ್ತೂ ಕೂಡ ಆ ಲವ್, ಕಂಪ್ಯಾಷನ್ ಅಂತಕ್ಕಂಥದ್ದು ತುಂಬಬೇಕು. ಆ ಬೇಕಾದ್ರೆ ಏನ್ ಮಾಡ್ಬೇಕು, ಪ್ರತಿಯೊಬ್ಬನು ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡಿದ್ರೆ ಏನ್ ಮಾಡ್ತೀವಿ, ಕ್ಷಮಾಗುಣ ಅಲ್ಲ, ಕ್ಷಮಾಗುಣ ನಾನು ಅನ್ನೋದಿದೆ, ನಾನು ಕ್ಷಮಿಸ್ತೆ ಅಂತೀವಿ. ಬಟ್ ನಿಜವಾದ ಅಂದ್ರೆ ಮರ್ತು ಬಿಡೋದು.
ಅವತ್ತು ಯಾವನೋ ನನ್ನ ಬೈದಿದ್ದಾನೆ, ಯಾರೋ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಾನೆ, ಮತ್ತೆ ಅವ್ರು ನೆಕ್ಸ್ಟ್ ಟೈಮ್ ನೋಡಿದ್ರೆ ಅದು ತಲೆಗೆ ಬರಬಾರ್ದು ನಮಗೆ. ಅವ್ರನ್ನ ಪ್ರೀತಿಯಿಂದ ರಿಸೀವ್ ಮಾಡ್ಕೋಬೇಕು. ಕ್ಷಮಾಗುಣ ಅಂತಕ್ಕಂಥ ಸಣ್ಣದು ಇದ್ರ ಮುಂದ. ಅಂದ್ರೆ ಮರ್ತು ಬಿಟ್ಟಿದೀವಿ ನಾವು ಅಷ್ಟೇ. ಅವ್ರು ಅಂದ್ರು ಅಷ್ಟೇ, ಮರ್ತು ಬಿಟ್ಟಿದೀವಿ. ನಮಗೆ ಮತ್ತೆ ಆ ಥಾಟ್ಸ್ ಬರಬಾರ್ದು. ಯಾಕೆ ಬರಬಾರ್ದು ಅಂದ್ರೆ ಇನ್ನು ನಾವು ಕ್ಯಾರಿ ಮಾಡ್ತಿದೀವಿ ಅಂತ, ಇನ್ನೂ ಆ ಒಂದು ಕೊಳೆನ, ಆ ಒಂದು ಅಜ್ಞಾನನ, ಆ ದ್ವೇಷನ್ನ, ಆ ಕೋಪನ ಕ್ಯಾರಿ ಮಾಡ್ತಿದೀವಿ ಅವ್ರ ಬಗ್ಗೆ ಅಂತ. ಯಾಕಂದ್ರೆ ಅದು ಕ್ಯಾರಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ಯಾರು ಬೇರೆ ಅಲ್ಲ. ಎಲ್ಲೇ ತನಕ ಬೇರೆ ಬೇರೆ ಅನ್ಕೊಂತೀವಿ, ಅಲ್ಲೇ ತನಕ ಈ ಡಿಫರೆನ್ಸ್‌ಗಳು, ಅಲ್ಲೇ ತನಕ ಈ ಒಂದು ನೆಗೆಟಿವ್ ಎಮೋಷನ್ಸ್. ಎಲ್ಲರೂ ಕನೆಕ್ಟೆಡೇ ಇಲ್ಲಿ. ಯಾರು ಬೇರೆ ಅಲ್ಲ. ಪ್ರತಿಯೊಬ್ಬರು ಕನೆಕ್ಟೆಡ್. ಒನ್ನೆಸ್. ಎಲ್ಲರೂ ಒಂದೇ, ಬೇರೆ ಅಲ್ಲ. ಈ ಭೂಮಿ ಮೇಲೆ ವಿಚಿತ್ರ ವಿಚಿತ್ರಗಳಿದಾವೆ. ಆ ಜಾತಿ, ಈ ಜಾತಿ, ಹ್ಮ್, ಮೇಲು, ಕೀಳು, ಬಡವ ಅವೆಲ್ಲ ಇದಾವೆ. ಶ್ರೀಮಂತ ಎಲ್ಲ ಇದಾವೆ. ಬಟ್ ಮೇಲಿನ ಲೋಕದಲ್ಲಿ ಅವೇನಿಲ್ಲ. ಅಲ್ಲೇನಿದೆ ಎಲ್ಲ ಒಂದೇ ಅಲ್ಲಿ. ಎಲ್ಲರೂ ಕೂಡ ಸಮಾನನೇ. ಯಾಕೆ ಸಮಾನ ಅಂದ್ರೆ ಅಫ್‌ಕೋರ್ಸ್ ಸಮಾನನೇ. ಕಡಿಮೆಲ್ಲ ಹೆಚ್ಚಲ್ಲ. ಅದೇ ಸತ್ಯ. ಅದಕ್ಕೆ ಸಮಾನ. ಬಟ್ ಇಲ್ಲಿ ಬೇರೆ ಬೇರೆ. ಯಾಕಂದ್ರೆ ಇಲ್ಲಿ ಅಜ್ಞಾನ ಇದೆ ಇಲ್ಲಿ. ಇಲ್ಲಿ ತಿಳುವಳಿಕೆ ಇಲ್ಲ ಇಲ್ಲಿ. ಸರಿಯಾದದ್ದು ಮಾಡಲ್ಲ ಇಲ್ಲಿ. ಯಾಕೆ ಮಾಡಲ್ಲ ಅಂತಂದ್ರೆ ಧ್ಯಾನ ಇಲ್ಲ. ಎಲ್ರಿಗೂ ಏನು ಗೊತ್ತಿಲ್ಲ, ಫಂಡಮೆಂಟಲ್ ಏನ್ ಗೊತ್ತಿಲ್ಲ ಅಂದ್ರೆ ಎಲ್ಲರೂ ಆತ್ಮ ಪದಾರ್ಥ ಅಂತ ಗೊತ್ತಿಲ್ಲ. ಎಲ್ಲರೂ ಆತ್ಮ ಪದಾರ್ಥ. ಪ್ರತಿಯೊಬ್ನು ಆತ್ಮನೇ, ಪ್ರತಿಯೊಬ್ನು ಭಗವಂತನೇ. ಸೊ ಎಕ್ಸಾಂಪಲ್ ಹೆಂಗ್ ಕನೆಕ್ಟ್ ಆಗಿದೀವಿ ಅಂತಂದ್ರೆ, ಇವಾಗ ಈ ಮರಗಳಿದಾವೆ. ಒಂದು ಫಾರೆಸ್ಟ್ ಇದೆ ಅನ್ಕೊಳ್ಳಿ. ಅಲ್ಲಿ 1,00,000 ಮರಗಳಿದೆ ಒಂದು ಫಾರೆಸ್ಟ್ ಅಲ್ಲಿ. ಆ ಮರಗಳೇನು, ಆ ಭೂಮಿ ಕನೆಕ್ಟ್ ಆಗಿದಾವೆ. ಎಲ್ಲವೂ ಭೂಮಿ ಕನೆಕ್ಟ್ ಆಗಿದಾವೆ. ಒಂದಕ್ಕೊಂದು ಬೇರುಗಳು ಕೂಡ ಟಚ್ ಆಗಿದಾವೆ. ಆಮೇಲೆ ಆ ಮರಗಳು ಎಲ್ಲಿಂದ ತಗೊಂತಿದಾವೆ? ಭೂಮಿಯಿಂದನೇ ನೀರು ತಗೊಂತಿದಾವೆ. ನೀರು ಎಲ್ಲಿಂದ ಬಂತು? ಈ ಭೂಮಿಯಿಂದನೇ ಬಂತು. ಅಲ್ವಾ? ಸೊ ಮತ್ತೆ ನೀರು ಆವಿಯಾಗಿ ಮೇಲೆ ಹೋಗುತ್ತೆ, ಮತ್ತೆ ನೀರು ಬರುತ್ತೆ. ಅಂದ್ರೆ ಮೇಲೆ ಡಿಫರೆನ್ಸ್ ಇಲ್ಲ, ಕೆಳಗೂ ಡಿಫರೆನ್ಸ್ ಇಲ್ಲ. ಮತ್ತೆ ಒಂದು ಮರಕ್ಕೂ ಯಾವ್ದು ಮರಕ್ಕೂ ಡಿಫರೆನ್ಸ್ ಇಲ್ಲ. ಅಂದ್ರೆ ಎಲ್ಲರೂ ಕನೆಕ್ಟೆಡೇ. ಅದೇ ತರ ನಾವೆಲ್ಲರೂ ಕೂಡ ಕನೆಕ್ಟೆಡೇ. ಸೃಷ್ಟಿಯಲ್ಲಿ ಎಲ್ಲರೂ ಕನೆಕ್ಟೆಡೇ. ಈ ಪ್ರಾಣಿ ಪಕ್ಷಿಗಳಿಗೆ, ಮರಗಳಿಗೆ ಡಿಫರೆನ್ಸ್ ಇಲ್ಲ. ಅವು ಯಾವ್ದು ಡಿಫರೆನ್ಸ್ ಅವೆಲ್ಲ ಕಾಣಿಸ್ತಿಲ್ಲ. ಯಾಕೆ ಕಾಣಿಸ್ತಿಲ್ಲ ಅಂತಂದ್ರೆ ಅವು ಯಾವಾಗ್ಲೂ ಆ ಒಂದು ಒಂದು ಸತ್ಯದ ಜೊತೆ ಒಂದಾಗಿದಾವೆ. ಆ ಪ್ರಕೃತಿ ಜೊತೆ ಯಾವತ್ತೂ ಲಿಂಕ್ ಹೋಗಿಲ್ಲ. ಕನೆಕ್ಟ್ ಆಗಿದಾವೆ. ಯಾವಾಗ್ಲೂ ಕನೆಕ್ಟ್ ಆಗಿದಾವೆ. ಅಲ್ಲಿ ಮೈಂಡ್ ಇಲ್ಲ. ಮೈಂಡ್ ಎಲ್ಲಿದೆ ಅಲ್ಲಿ ಡಿಫರೆನ್ಸ್‌ಗಳು. ಮೈಂಡ್ ಎಲ್ಲಿ ಇಲ್ಲ ಅಲ್ಲಿ ಡಿಫರೆನ್ಸ್ ಇಲ್ಲ ಅಲ್ಲಿ. ಈ ಮೈಂಡಲ್ಲೇ ಇದಾವೆ ಎಲ್ಲ ಡಿಫರೆನ್ಸ್‌ಗಳು. ಕಡಿಮೆ, ಹೆಚ್ಚು, ಅವನು ಅವನು ಆ ಜಾತಿ, ಈ ಜಾತಿ, ಆ, ಸೊ ಆಮೇಲೆ ಬೇರೆ ಬೇರೆ ವಿಚಿತ್ರ ವಿಚಿತ್ರ ಅಜ್ಞಾನ. ಬಟ್ ಇಲ್ಲಿ ಏನು ಡಿಫರೆನ್ಸ್‌ಗಳಿಲ್ಲ. ಯಾಕೆ ಡಿಫರೆನ್ಸ್ ಇಲ್ಲ ಅಂತಂದ್ರೆ ಇಲ್ಲಿ ಇಲ್ಲಿ ಸತ್ಯ ಇದೆ. ನಾವು ಧ್ಯಾನ ಮಾಡಿ 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 ಏನಪ್ಪಾ ಹೆಚ್ಚು ಮಾಡ್ಕೊಂತೀವಿ ಅಂತಂದ್ರೆ ಎಲ್ಲರೂ ಕನೆಕ್ಟೆಡ್ ಅಂತ ಅರ್ಥ ಮಾಡ್ಕೊಂತೀವಿ. ನನ್ನೊಳಗೆ ಏನಿದೆ ಅದೇ ನಿಮ್ಮಲ್ಲಿದೆ. ಅಲ್ವಾ ಮಾಸ್ಟರ್ಸ್? ಬೇರೆ ಏನಿಲ್ಲ. ಆಮೇಲೆ ಅಲ್ಟಿಮೇಟ್ಲಿ ಏನು? ಅದೇ ಸತ್ಯ. ಲವ್ ಈಸ್ ರಿಯಲ್. ಲವ್ ಅಂದ್ರೇನು? ಕಂಪ್ಯಾಷನ್, ಕರುಣೆ ಅಥವಾ ಪ್ರೇಮ ತತ್ವ. ಅದೇ ಸತ್ಯ. ಯಾಕಂದ್ರೆ ಅದೇ ಯಾವತ್ತೂ ಇರತಕ್ಕಂಥದ್ದು. ಮೇಲೆಲ್ಲ ಅದೇ ಇದೆ. ಬಟ್ ಇಲ್ಲಿ ಒಂದು ಡ್ರಾಮಾ ಇದೆ. ಈ ಡ್ರಾಮಾನ ನಿಜ ಅನ್ಕೊಂಡು ಡಿಫರೆನ್ಸ್‌ಗಳು ಕಾಣ್ತಾ ಇದೆ ಅಷ್ಟೇ. ಅದಾದ್ಮೇಲೆ ಪ್ರತಿ ಆತ್ಮ ಜನ್ಮ ತಗೊಂಡು, 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 ತಗೊಂಡು ಏನ್ ತಿಳಿಯುತ್ತಂತಂದ್ರೆ ನೋವು ಅನುಭವಿಸಿ, ಅನುಭವಿಸಿ ಎಷ್ಟೋ ಜನ್ಮಗಳು ಅನುಭವಿಸಿ, ಅನುಭವಿಸಿ ಮತ್ತೆ ಮತ್ತೆ ಅವರೇ ಲೈಫಲ್ಲಿ ಬರ್ತೀವಿ ನಾವು. ಇವಾಗ ಯಾರೋ ತಂದೆ ಅಥವಾ ಮಗ ಏನೋ ವಿಚಿತ್ರ ವಿಚಿತ್ರ ರಿಲೇಷನ್ಸ್‌ಗಳು ಪಾಸ್ಟ್ ಲೈಫಲ್ಲಿ ಇದ್ವು ಅನ್ಕೊಳ್ಳಿ. ಮತ್ತೆ ಅದೇ ತರ ಅವ್ರ ಜೊತೆನೇ ಜನ್ಮ ತಗೊಂತೀವಿ. ಏನು ಮಕ್ಕಳಾಗಿ, ಹೆಂಡತಿಯಾಗಿ, ಗಂಡಾಗಿ. ಯಾಕಂದ್ರೆ ಆ ಜನ್ಮ ಆ ಆ ಲ್ ಆ ಆತ್ಮ ಜೊತೆ ನಮಗೆ ಆ ಪ್ರೇಮ ತತ್ವ ಸಂಪಾದಿಸ್ಕೊಳ್ಳೋಕ್ಕೋಸ್ಕರನೇ ಮತ್ತೆ ಮತ್ತೆ ತಗೊಳೋದು. ಅವಾಗೇನೋ ಜಗಳ ಆಗಿತ್ತು ಪಾಸ್ಟ್ ಲೈಫಲ್ಲಿ ಹೊಡೆದಾಡಿ ದೂರ ದೂರ ಆಗಿದ್ವಿ. ಮತ್ತೆ ಈ ಜನ್ಮ ಮತ್ತೆ ಬರ್ತೀವಿ.
ಯಾಕಂದ್ರೆ ಆ ಪ್ರೀತಿ, ಆ ಪ್ರೇಮ ತತ್ವ ಗೆಲ್ಬೇಕಲ್ಲ. ಆ ಆತ್ಮ ಜೊತೆ ಆ ಪ್ರೇಮ ಅನ್ನತಕ್ಕಂಥದ್ದು ಸಿಗ್ಬೇಕಲ್ಲ. ಅಂದ್ರೆ ಅಲ್ಲಿ ಎಕ್ಸ್‌ಪೀರಿಯನ್ಸ್ ಅಂತಕ್ಕಂಥದ್ದು ಇನ್‌ಕಂಪ್ಲೀಟ್ ಆಯ್ತು. ಮತ್ತೆ ಕಂಪ್ಲೀಟ್ ಮಾಡ್ಕೊಳಕ್ಕೋಸ್ಕರ, ಆ ಡಿಫರೆನ್ಸ್‌ಗಳು ದೂರ ಮಾಡ್ಕೊಳಕ್ಕೋಸ್ಕರ ಮತ್ತೆ ಮತ್ತೆ ಜನ್ಮ ತಗಂತೀವಿ ನಾವು. ಹಾಗಾಗಿ ನಾವು ಯಾರ ಮೇಲೂ ಕೂಡ ಈ ಒಂದು ನೆಗೆಟಿವ್ ಎಮೋಷನ್ಸ್, ದ್ವೇಷ, ಕೋಪ ಯಾವತ್ತಿರಬಾರ್ದು. ಮರ್ತು ಬಿಡ್ಬೇಕು ಏನೇ ಇದ್ರು ಕೂಡ. ಮರ್ತಿಲ್ಲ ಅನ್ಕೊಳ್ಳಿ ಮತ್ತೆ ಮತ್ತೆ ಜನ್ಮ ತಗಂತೀವಿ ಅವ್ರ ಜೊತೆಗೆ. ಹಂಗಾಗಿ ಧ್ಯಾನ ಏನ್ ಹೇಳ್ಕೊಡುತ್ತೆ? ಧ್ಯಾನ ನಮ್ಮ ಜನ್ಮಗಳನ್ನ ಕಡಿಮೆ ಮಾಡುತ್ತೆ. ಧ್ಯಾನ ಮಾಡಿ, ಮಾಡಿ, ಮಾಡಿ ಜನ್ಮಗಳು ಕಡಿಮೆ ಮಾಡುತ್ತದು. ಅಂದ್ರೇನು? ಈ ಅಜ್ಞಾನ ದೂರ ಮಾಡುತ್ತೆ. ಇವಾಗ ಕೆಲವೊಂದು ನಾವು ಕಷ್ಟಗಳು ಅನುಭವಿಸ್ತಾ ಇರ್ತೀವಿ ಈ ಜನ್ಮದಲ್ಲಿ. ಯಾಕೆ ಕಷ್ಟ ಅನುಭವಿಸ್ತಾ ಇರ್ತೀವಿ ಅಂದ್ರೆ, ನಾವು ಆ ಜನ್ಮದಲ್ಲಿ ತಪ್ಪುಗಳು ಮಾಡಿರ್ತೀವಿ, ದ್ವೇಷ ಮಾಡ್ತೀವಿ, ಬೈದಿರ್ತೀವಿ, ಅವೆಲ್ಲ ಮಾಡಿರ್ತೀವಿ. ಅದೇ ತರ ನಮಗೆ ಪರಿಸ್ಥಿತಿಗಳು ಬರ್ತಾ ಇರ್ತವೆ ಇಲ್ಲಿ. ಯಾರಿಂದಾನೇ ಬರ್ಬೋದು, ಅವರಿಂದಾನೇ ಬರ್ಬೋದು, ಬೇರೆಯವರಿಂದಾನೇ ಬರ್ಬೋದು. ಯಾಕಂದ್ರೆ ಎಲ್ಲರೂ ಕನೆಕ್ಟೆಡ್, ಯಾರು ಬೇರೆ ಅಲ್ಲ. ಅದೇ ಕೆಲ್ಸ ಆ ಜನ್ಮದಲ್ಲೇ ಕ್ಷಮಿಸಿದ್ರೆ ಅಥವಾ ಮರ್ತೋಗಿದ್ರೆ ಅವನ್ನೆಲ್ಲ, ಇವಾಗ ಮತ್ತೆ ನಮಗೆ ಆ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನೋಡಿ. ಅಂದ್ರೆ ಜನ್ಮಗಳು ಹೆಚ್ಚೆಚ್ಚು ಯಾವಾಗಾಗ್ತಾವಂದ್ರೆ, ಈ ಮೈಂಡ್ ಮಾಡ್ತಕ್ಕಂಥ ಕೆಲ್ಸಗಳಿಂದಾನೇ ಆಗೋದು. ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಈ ಮೈ ನಮ್ಮ PSSM ಅಲ್ಲಿ ಒಬ್ರು ಇವಾಗ ಆಂಧ್ರದಲ್ಲಿ ಒಂದು ಧ್ಯಾನಕ್ಕೆ ಬಂದ್ರು. ಅವರು ಒಂದೇ ಧಾಟಿನಲ್ಲಿ ದೊಡ್ಡ ಮಹಾ ಸಾಧನೆ ಮಾಡಿದ್ದಾರೆ. 300 ವರ್ಷ ಧ್ಯಾನಕ್ಕೆ ಕೂತಿದಾರಂತೆ. ಅವ್ರಿಗೆ ಈ ಜನ್ಮದಲ್ಲಿ ರೈತ ಅವರು ಆಂಧ್ರದಲ್ಲಿ. ಅವ್ರು ಏನೇ ಬೆಳೆ ಬೆಳೆದ್ರು ಕೂಡ ಆ ಬೆಳೆಗಳು ಚೆನ್ನಾಗಿ ಬರ್ತಿರ್ಲಿಲ್ಲ. ಈಲ್ಡ್ ಬರ್ತಿರ್ಲಿಲ್ಲ. ಸರಿಯಾಗಿ ಬೆಳೀತಿರ್ಲಿಲ್ಲ. ಯಾಕಂದ್ರೆ ಏನ್ ಮಾಡಿದ್ರಂತೆ ಅವರು ಒಂದು ಜನ್ಮದಲ್ಲಿ ಈ ಕಳ್ಳ ಅಂತೆ. ಹೊಲಗಳಿಗೆಲ್ಲ ಬೆಂಕಿ ಹಚ್ಚಿಬಿಡ್ತಿದ್ರಂತೆ. ಹಚ್ಚಿ, ಹಚ್ಚಿ ಏನ್ ಮಾಡ್ತಿದ್ರು, ಆ ಹೊಲಗಳೆಲ್ಲ ನಾಶ ಆಗೋದು, ಬೇರೆಯವ್ರಿಗೆ ತೊಂದ್ರೆ ಕೊಡ್ತಿದ್ರು. ಅದೇ ಈ ಜನ್ಮಕ್ಕೆ ಬಂದಾಗ ಏನಾಗಿದೆ ಅವರಿಗೆ, ಅದೇ ಮಾಡಿರ್ತಕ್ಕಂಥ ತಪ್ಪು ಬೆಳೆದೇನಂದ್ರೆ ಈಲ್ಡ್ ಬರ್ತಾ ಇರ್ಲಿಲ್ಲ. ಅಂದ್ರೆ ಅಲ್ಲಿ ಸಕ್ಸಸ್ ಕಾಣ್ತಿಲ್ಲ. ಯಾಕಂದ್ರೆ ಅಲ್ಲಿ ತಪ್ಪು ಮಾಡಿದ್ದಾರೆ ಅಲ್ಲಿ. ಅದೇ ಅವ್ರು ಮಾಡಿದ್ರಲ್ಲ ತಪ್ಪು, ಅವಾಗೇ ಕ್ಷಮಿಸಿ ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅವಾಗ, ಅಥವಾ ಯಾರು ನಷ್ಟ ಹೊಂದಿದ್ರೋ ಅವ್ರು ಅವ್ರನ್ನ ಕ್ಷಮಿಸಿದ್ರೆ, ಮರ್ತಿದ್ರೆ ಈ ಜನ್ಮಕ್ಕೆ ಕಷ್ಟ ಬರ್ತಿರ್ಲಿಲ್ಲ ಅವ್ರಿಗೆ. ತಪ್ಪಾಗಿದೆ ಕರೆಕ್ಟು. ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಿದ್ದಾರೆ. ಅದು ಕರ್ಮ ಸಿದ್ಧಾಂತ ನೋಡ್ಕೊಳ್ಳುತ್ತೆ. ಬಟ್ ಅವಾಗೇ ಅವರಿಗೆ ಕ್ಷಮೆ ಸಿಕ್ಕಿದ್ರೆ ಇವಾಗ ಆ ತೊಂದ್ರೆ ಬರ್ತಿರ್ಲಿಲ್ಲ. ಅಂದ್ರೆ ಆ ಕ್ಷಮೆ ಅಂತಕ್ಕಂಥದ್ದು, ಮರೆಯೋದು ಅಂತಕ್ಕಂಥದ್ದು ಯಾವತ್ತೂ ಇಂಪಾರ್ಟೆಂಟು. ಕ್ಯಾರಿ ಆಗಲ್ಲ. ನಮ್ಗೇನೋ ತೊಂದರೆಗಳು ಬರ್ತಿದೆ ಅಂತಂದ್ರೆ, ಕ್ಷಮಾಗುಣ, ಕ್ಷಮಿಸಿ ಅಂತ ಕೇಳಿದ್ರೆ ಧ್ಯಾನದಲ್ಲಿ ಅದು ಹೋಗ್ಬಿಡುತ್ತೆ. ಕ್ಷಮಿಸಿ ಅಂತ ಒಂದು ಮನಸ್ಪೂರ್ವಕವಾಗಿ ಕಂಪ್ಲೀಟ್ ಸರೆಂಡರ್ ಆಗಿ ನಾವು ಕ್ಷಮೆ ಕೇಳಬೇಕು. ಅವಾಗ ಏನಾಗುತ್ತೆ, ನಮಗೆ ಬರ್ತಕ್ಕಂಥ ಅನಾರೋಗ್ಯ ಆಗ್ಬೋದು, ಕಷ್ಟಗಳಾಗ್ಬೋದು, ಭಯಗಳಾಗ್ಬೋದು ಎಲ್ಲ ಹೋಗ್ತವೆ. ಅಂದ್ರೆ ಇದು ವಿಷಯ. ಏನ್ ತೊಂದ್ರೆ ಕೊಟ್ಟಿರ್ತಾರೆ ಅದು ಬಂದೇ ಬರುತ್ತೆ. ತೊಂದರೆಗಳನ್ನ ಅವಾಗೇ ಕ್ಷಮಿಸಿದ್ರೆ, ಆ ಜನ್ಮದಲ್ಲೇ ಕ್ಷಮಿಸಿದ್ರೆ ಇವಾಗ ಬರಲ್ಲ ಅವು. ಅಥವಾ ನಾವ್ಯಾರಿಗೂ ನಮ್ ಬೈದಿದ್ರೆ, ನೋವು ಮಾಡಿದ್ರೆ, ನಾವು ಕ್ಷಮೆ ಕೇಳಿದ್ರೆ ಬರಲ್ಲ. ಹೋಗ್ಬಿಡ್ತವೆ. ಇವಾಗ ಬರಲ್ಲ, ಕ್ಯಾರಿ ಆಗಲ್ಲ ಈ ಜನ್ಮಕ್ಕೆ. ಸೊ, ಮಾಸ್ಟರ್ಸ್ ಒಂದು ವಿಷಯ ನೆನ್ಪಿಟ್ಕೊಳ್ಳಿ. ಎಲ್ಲರೂ ಕನೆಕ್ಟೆಡೇ. ಯಾವತ್ತು ಗೆಲ್ಲೋದೇನಂದ್ರೆ ಆ ಪ್ರೇಮ ತತ್ವನೇ ಗೆಲ್ಲುತ್ತೆ. ಅದೇ ಸತ್ಯ. ನಾವೊಂದೇನೋ ಕೆಲಸ ಮಾಡ್ತಿದೀವಿ. ಡಿಫರೆನ್ಸ್‌ಗಳೇಂದ್ರೆ ಇಲ್ಲಿ ಡಿಫರೆನ್ಸ್‌ಗಳಿದೆ. ಬಟ್ ಮೇಲಿನ ಲೋಕದಲ್ಲಿ ಡಿಫರೆನ್ಸ್ ಇಲ್ಲ. ಮೇಲಿನ ಲೋಕದಲ್ಲಿ ಎಲ್ಲ ಒಂದೇ. ಏನೇ ಮಾಡಿ, ಎಂತ ಒಂದು ಮಹತ್ ಕಾರ್ಯ ಮಾಡ್ಬೇಕಾದ್ರೂ ಕೂಡ ಡಿಫರೆನ್ಸ್‌ಗಳು ಬರುತ್ತೆ. ಬಟ್ ಆ ಡಿಫರೆನ್ಸ್‌ಯಿಂದ ದೂರ ಆಗ್ಬಾರ್ದು. ಮನೆಯಲ್ಲಾಗ್ಬೋದು, ಸಮಾಜದಲ್ಲಾಗ್ಬೋದು, ಏನೇ ಆಗ್ಲಿ. ಆ ಡಿಫರೆನ್ಸ್‌ಯಿಂದ ದೂರ ಆಗ್ಬಾರ್ದು. ಯಾಕಂದ್ರೆ ಮಹತ್ ಕಾರ್ಯ ಇಂಪಾರ್ಟೆಂಟು. ಜೊತೆಗೆ ಆ ಡಿಫರೆನ್ಸ್ ಸತ್ಯ ಅಲ್ಲ, ಅದು ಇಂಪಾರ್ಟೆಂಟ್. ಡಿಫರೆನ್ಸ್‌ಗಳು ಸತ್ಯ ಅಲ್ಲ. ಯಾವುದು ಸತ್ಯ? ಪ್ರೇಮ ತತ್ವನೇ ಸತ್ಯ. ಅದು ಇಂಪಾರ್ಟೆಂಟ್. ಹ್ಮ್. ಯಾಕಂದ್ರೆ ಯಾವತ್ತು ಇರ್ತಕ್ಕಂಥದ್ದು ಅದೇ. ಅದು ನಿತ್ಯವಾದದ್ದು. ಈ ಪ್ರಕೃತಿ ಯಾವತ್ತು ಕರುಣೆ ತೋರಿಸುತ್ತೆ. ಸೃಷ್ಟಿ ಯಾವತ್ತು ಕರುಣೆ ತೋರಿಸುತ್ತೆ. ಮೈಂಡ್ ಏನ್ ಮಾಡುತ್ತೆ? ಅಲ್ಲಿ ಡಿಫರೆನ್ಸ್‌ಗಳು ಕ್ರಿಯೇಟ್ ಮಾಡುತ್ತೆ ಅಷ್ಟೇ. ಆ ಬುಕ್ಕಲ್ಲಿ ಸುಮಾರು ಎಕ್ಸಾಂಪಲ್‌ಗಳಿದೆ. ಅಂದ್ರೆ ಏನ್ ಮಾಡ್ತಾರೆ? ಈ ಲವ್ ಈಸ್ ರಿಯಲ್ ಅಂತಕ್ಕಂಥ ಬುಕ್ಕಲ್ಲಿ
ಒಬ್ಬೊಬ್ರು ಎಷ್ಟೆಷ್ಟೋ ಜನ್ಮಗಳು ತಗೊಂತಾರೆ. ಎಷ್ಟೆಷ್ಟೋ ಕಷ್ಟಗಳನ್ನ ಅನುಭವಿಸ್ತಾರೆ. ಯಾರ್ಯಾರ ಜೊತೆನೋ ಜನ್ಮ ತಗೊಂತಾರೆ. ಅಲ್ಲಿ ಇನ್‌ಕಂಪ್ಲೀಟ್ ಆಗುತ್ತೆ. ಅಲ್ಲಿ ಒಂದು ಎಜುಕೇಷನ್ ಸಿಗಲ್ಲ, ಪ್ರೀತಿ ಸಿಗಲ್ಲ, ಕರುಣೆ ಸಿಗಲ್ಲ. ಮತ್ತೆ ಅವ್ರ ಜೊತೆ ಜನ್ಮ ತಗೊಂತಾರೆ. ಮತ್ತೆ ಆಹ್, ಅರ್ಧಂಬರ್ಧ ಆಗೋದು. ಮತ್ತೆ ಇನ್ನೊಂದು ಜನ್ಮ ತಗೊಂತಾರೆ. ಅಲ್ಲಿ ಮತ್ತೆ ಇನ್‌ಕಂಪ್ಲೀಟ್ ಆಗುತ್ತೆ. ಮತ್ತೆ ಕೊನೆಗೆ ಇವ್ರ ಹತ್ರ ಬಂದಾಗ ಅವರು ಪಾಸ್ಟ್ ಲೈಫ್ ರಿಗ್ರೆಷನ್ ಮಾಡಿ ಹಿಂದ್ಲ ಜನ್ಮಕ್ಕೆ ತಗೊಂಡೋಗಿ ಅವೆಲ್ಲ ತೋರಿಸ್ತಾರೆ. ಈ ಜನ್ಮದಲ್ಲಿ ಏನಾದ್ರೆ ಅವೆಲ್ಲ ಪೇನ್‌ಗಳು ಸೇರಿ, ಸೇರಿ, ಸೇರಿ ನೋವುಗಳು ಸೇರಿ, ಸೇರಿ ದೊಡ್ಡದಾಗಿ ಬಂದಿರುತ್ತೆ. ಹಂಗಾಗಿ ಅವ್ರಿಗೆ ಒಂದು ಸಮಾಧಾನ ಇರಲ್ಲ. ಈ ಜನ್ಮಕ್ಕೆ ಬಂದ್ಮೇಲೆ ಮತ್ತೆ ಅವರೇ ಸಿಗ್ತಾರೆ. ಹಸ್ಬೆಂಡ್ ಆಗಿ ಸಿಗ್ತಾರೆ. ಅವಾಗ ಅವ್ರ ಜೊತೆ ಅವರು ಜೀವನ ಮಾಡ್ತಾರೆ. ಅಂದ್ರೆ ಇವಾಗ ಏನೇ ನೋವುಗಳಿದ್ರು ಕೂಡ ಆ ಧ್ಯಾನದಲ್ಲಿ ಕಂಪ್ಲೀಟ್ ಆಗುತ್ತೆ. ಅವ್ರು ಧ್ಯಾನಕ್ಕೆ ಬಂದ್ಮೇಲೆ ಸಿಗುತ್ತೆ ಅದೆಲ್ಲ. ಅಂದ್ರೆ ನೋವುಗಳು ದೂರ ಆಗ್ತವೆ. ನಮ್ಗೆ ಏನೇ ಇರ್ಲಿ ಪ್ರಾಬ್ಲಮ್, ಸಮಸ್ಯೆಗಳಿಗೆ ಮನಃಶಾಂತಿ ಇಲ್ಲ, ಆರೋಗ್ಯ ಇಲ್ಲ, ಅಥವಾ ಇನ್ನೇನೋ ಒಂದು ಸಮಾಧಾನ ಇಲ್ಲ ಅಂದ್ರೆ ಅದೆಲ್ಲ ಕೂಡ ಧ್ಯಾನದಿಂದ ಸಿಗುತ್ತೆ. ಅಂದ್ರೆ ಜನ್ಮಗಳು ಎತ್ತಿ, 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 ಎತ್ತಿ ನಾವೇನ್ ಮಾಡ್ಕೊಂತೀವಿ ಎಲ್ಲ ದೂರ ಮಾಡ್ಕೊಂತೀವಿ. ಆ ಕ್ಷಮಾಗುಣ ಅಂತಕ್ಕಂಥದ್ದು ಯಾವಾಗೋ ಇತ್ತು ಅನ್ಕೊಂಡ್ರೆ ಅಷ್ಟು ಜನ್ಮ ಎತ್ತೋದ್ ಬೇಕಿಲ್ಲ. ಒಂದು 50 ಜನ್ಮಗಳು ಒಂದು ಜನ್ಮದಲ್ಲೇ ಮುಗಿದೋಗ್ತವೆ. ನೋಡಿ ಎಷ್ಟು ಟೈಮ್ ಉಳೀತು. ಆತ್ಮ ಎಷ್ಟು ಬೇಗ ಪ್ರಗತಿ ಬಂತು. ಅಂದ್ರೆ ಹಿಂಗೆ ಆಗುತ್ತೆ. ಹಂಗಾಗಿ ಪತ್ರಿಜಿಯವ್ರು ಏನಪ್ಪಾ ಹೇಳ್ತಿದಾರಂದ್ರೆ, ಮರ್ತ್‌ಬಿಡು ಅಂತಂದ್ರೆ ದೊಡ್ಡ ಕೆಲ್ಸ ಅದು. ಯಾರನ್ನೂ ಅವ್ರ ಬಗ್ಗೆ ಕೋಪ, ದ್ವೇಷ ಕ್ಯಾರಿ ಮಾಡ್ಬೇಡ ಅಂತ ಯಾಕೆ ಹೇಳ್ತಾರಂದ್ರೆ, ಕ್ಯಾರಿ ಮಾಡಿದ್ರೆ ಮತ್ತೆ ನಮ್ಗೆ ಅದು ತೊಂದ್ರೆ. ಮತ್ತೆ ಅವ್ರು ಬರ್ತಾರೆ ನಮ್ಗೆ ಈ ನೆಕ್ಸ್ಟ್ ಜನ್ಮದಲ್ಲಿ. ತೊಂದ್ರೆ. ನಮ್ಗೆ ತೊಂದ್ರೆ ಅವು. ಹಾಗಾಗಿ ಯಾರು ಏನೇ ಮಾಡಿದ್ರು ಕೂಡ ನೆಕ್ಸ್ಟ್ ಅದ್ ಮರ್ತ್‌ಬಿಡಿ. ಮರ್ಯೋದ್ ಕಲಿಬೇಕು. ಕ್ಷಮಿಸೋದಲ್ಲ. ಕ್ಷಮಿಸೋದು ಸಣ್ಣ ವಿಷಯ. ಮರ್ತ್ ಬಿಡೋದು. ನಾನನ್ನೋದಿಲ್ಲ ಅಲ್ಲಿ ಮರೆಯೋದ್ರಲ್ಲಿ. ಮರ್ತು ಬಿಡೋದು ಅಷ್ಟೇ. ಫ್ರೆಶ್ ಆಗಿ ಕಾಣ್ಬೇಕು. ಪ್ರೀತಿಯಿಂದ ಕಾಣ್ಬೇಕು. ಆ ಹೊಸ ಎನರ್ಜಿ, ಹೊಸ ಒಂದು ಆ ಪ್ರೇಮ ತತ್ವ ಅಂತಕ್ಕಂಥ ಒಂದು ಎನರ್ಜಿಯಿಂದ ಕಾಣ್ಬೇಕು. ಸೊ, ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಯಾಕಂದ್ರೆ ಎಲ್ಲರೂ ಕನೆಕ್ಟೆಡ್ ಮಾಸ್ಟರ್ಸ್. ಪ್ರತಿಯೊಬ್ರು ಕನೆಕ್ಟೆಡ್. ಯಾರು ಬೇರೆ ಅಲ್ಲ. ಎಲ್ಲರೂ ಒಂದೇ ಒನ್ನೆಸ್. ಒಂದೇ ಇರೋದೆಲ್ಲ ಎಲ್ಲ ಕಡೆ. ಹ್ಮ್. ಸೊ, ಇದು ಕಾನ್ಸೆಪ್ಟು. ಇದನ್ನ ಪ್ರಾಕ್ಟೀಸ್ ಮಾಡಿ. ನೋಡಿ ನಿಮ್ಮ ಎನರ್ಜೀಸ್ ನೋಡಿ. ಎಷ್ಟಿರುತ್ತೆ ಎನರ್ಜೀಸ್ ನೋಡಿ. ಏನು ಡಿಫರೆನ್ಸ್ ಕ್ಯಾರಿ ಮಾಡ್ಬಿಡೋದು. ಒಬ್ಬ ಪರ್ಸನ್ ನೋಡಿದ್ರೆ ಆ ಪ್ರೀತಿನೇ ಕಾಣ್ಬೇಕು. ಮಗುನ್ನ ನೋಡ್ದಂಗ್ ಕಾಣ್ಬೇಕು. ಕಂಪ್ಲೀಟ್ ಪ್ರೀತಿ, ಪ್ರೇಮ ತತ್ವ, ಕಂಪ್ಯಾಷನ್, ಕರುಣೆ ಅದೇ ಕಾಣ್ಬೇಕು. ಅವಾಗೇನಾಗುತ್ತೆ, ನಮ್ಮಲ್ಲಿ ಕೂಡ ಹೊಸ ಒಂದು ಚೈತನ್ಯ ಇರುತ್ತೆ, ಹೊಸ ಶಕ್ತಿ ಇರುತ್ತೆ. ನೋಡಿ, ಎಷ್ಟು ಶಕ್ತಿ ಇರುತ್ತೆ. ನಾವು ಇವೆಲ್ಲ ನೆಗೆಟಿವ್ಸ್ ಕ್ಯಾರಿ ಮಾಡಿದ್ರೆ ಮನ್ಸಲ್ಲಿ, ಮತ್ತೆ ಅವೇ ಕೆಳಗ್ ತಗೊಂಡೋಗ್ತವೆ ನಮ್ಮನ್ನ. ಮೇಲೆ ತಗೊಂಡ್ ಹೋಗಲ್ಲ. ಹೈಯರ್ ಎನರ್ಜೀಸ್ ಅಲ್ಲಿ ಇರಲ್ಲ ನಾವು. ಲೋ ಆಗ್ತೀವಿ. ಎನರ್ಜೀಸ್ ಲೋ ಆಗ್ತವೆ. ಏನೇ ಇದ್ರೂ ಪರವಾಗಿಲ್ಲ ತಲೆಯಲ್ಲಿ. ಅವ್ರ ಬಗ್ಗೆ ಏನೇ ಆಗಿದ್ರು ಕೂಡ ತಲೆಯಲ್ಲಿ ಏನ್ ಇಟ್ಕೋಬಾರ್ದು. ಕಂಪ್ಲೀಟ್ ಖಾಲಿ. ಪ್ರೀತಿ, ಕರುಣೆ. ಓಕೆ ಮಾಸ್ಟರ್ಸ್. ಕ್ಯಾರಿ ಮಾಡಿದ್ರೆ ಏನಾಗುತ್ತೆ? ಕೆಳಗ್ ಬರ್ತೀವಿ ಮತ್ತೆ ನಾವು. ಶಕ್ತಿ ಕಡಿಮೆ ಆಗುತ್ತೆ. ಕ್ಯಾರಿ ಮಾಡದೆ ಮರ್ತು ಆ ಒಂದು ಹೊಸ ಶಕ್ತಿನ ನೋಡಿದ್ರೆ ಏನಾಗುತ್ತೆ? ಮೇಲೋಗ್ತೀವಿ. ಶಕ್ತಿ ದಿನ, 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 ದಿನ ಬೆಳಿತೀವಿ. ದಿನ, ದಿನ ಬೆಳೆದು, ಬೆಳೆದು ಹೊಸ ಜ್ಞಾನ ಸಿಗುತ್ತೆ. ಹೊಸ ಶಕ್ತಿ ಸಿಗುತ್ತೆ. ಹೊಸ ಒಂದು ಜ್ಞಾನದ ಜೊತೆ ಕನೆಕ್ಟ್ ಆಗ್ತೀವಿ ನಾವು. ಅದು ಆಗ್ಬೇಕು. ಆತ್ಮಕ್ಕೆ ಅದೇ ಬೇಕಲ್ಲ. ಎಲ್ಲ ತನಕ ಒಂದೇ ಲೆವೆಲ್ ಇರುತ್ತೆ. ಒಂದೇ ಸ್ಕೂಲಲ್ಲಿ ಇರುತ್ತೆ. ಮೇಲೆ, ಮೇಲೆ ಹೋಗ್ಬೇಕು. ಮೇಲೆ, ಮೇಲೆ ತಿಳ್ಕೊಳ್ಳೋದಿದೆ. ಎಷ್ಟು ತಿಳ್ಕೊಳ್ಳೋದಿದೆ ಮೇಲೆ ಲೋಕದಲ್ಲಿ. ಎಷ್ಟೆಷ್ಟೋ ಜ್ಞಾನ ಇದೆ. ಅದೆಲ್ಲ ಬೇಕಂದ್ರೇನು? ನಾವು ಪ್ರಾಕ್ಟೀಸ್ ಮಾಡಬೇಕಾಗಿದ್ದೇನು? ಕಂಪ್ಯಾಷನ್ ಪ್ರೀತಿ. ಎಲ್ಲರ ಮೇಲೆ ಪ್ರೀತಿ. ಅದು ಪ್ರಾಕ್ಟೀಸ್ ಮಾಡಿದ್ರೆ ಸಹಜವಾಗಿ ನೆಕ್ಸ್ಟ್ ಲೆವೆಲ್‌ಗೆ ಹೋಗ್ತೀವಿ ನಾವು. ಬೇರೆ ಹೈಯರ್ ಸ್ಕೂಲಿಗೆ ಹೋಗ್ತೀವಿ. ಹೈಯರ್ ವರ್ಲ್ಡ್ಸ್‌ಗೆ ಹೋಗ್ತೀವಿ ನಾವು. ಸೊ, ಥ್ಯಾಂಕ್ ಯು ಮಚ್.